ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಇದು ಶಕುನಿಯಾಟವೇ ಕುರುವಂಶ ನಾಶವೇ, ಇದು ಸೇಡಿನ ಆಕ್ರೋಶದ ಕದನ. ಇದು ಶಕುನಿಯಾಟವೇ ಕುರುವಂಶ ನಾಶವೇ. ದುರ್ಯೋಧನ ನನ್ನಷ್ಟು ತಮ್ಮಂದಿರನ್ನು ಕೊಲ್ಲಿಸಿ ನನ್ನೊಬ್ಬನನ್ನೇ ಉಳಿಸಿದೆಯಾ? ಈ ಶಕುನಿ ಉಳಿದಿದ್ದೇ ನಿಮ್ಮೀ ಕುರುವಂಶವನ್ನು ನಾಶ ಮಾಡಲಿಕ್ಕಾಗಿ. ವಾವ್, ಸೂಪರ್, ಮಾರ್ವೆಲಸ್. ಮಧುರ ಅವ್ರೆ, ಇದೇನಾಳಿ ಉಗಾದಿ ಹಬ್ಬದಲ್ಲಿ ಒಬ್ಬಟ್ಟು ತಿಂದಷ್ಟು ಖುಷಿ ಪಡ್ತಾ ಇದ್ದಾರಿ. ಹೌದು ಗೌಡ್ರೆ, ಜಾನಿ ನಾಟಕದ ಹಾಡು ಹಾಡ್ತಿದ್ರೆ ನಾನ್ ಮಾತ್ರ ಅಲ್ಲ, ನಿಮ್ಗೂ ಕುಣಿಬೇಕನ್ಸುತ್ತೆ. ಸುಮ್ನಿರಿ ಮಧುರ ಅವ್ರೆ, ಅಣ್ಣ ಅಪ್ಪನವ್ರು ಮಾತಾಡಿದ್ರೆ ಕೆಂಪೇರ ಕಟ್ಟಂಗ ಆಯ್ತದೆ. ಇನ್ನು ಅವ್ರು ಹಾಡು ಹೇಳ್ಬಿಟ್ರೆ ಕುಣಿದ್ಬಿಟ್ಟನಾ? ಹೌದು ಗೌಡ್ರೆ, ಇನ್ಫ್ಯಾಕ್ಟ್ ನನ್ನ ಕಾಲೇಜ್ ಡೇಸ್ ಅಲ್ಲಿ ಜಾನಿನ್ ಲವ್ ಮಾಡಿದ್ದೆ, ಇವ್ರು ಒಳ್ಳೆ ಕಲಾವಿದ ಅಂತ. ಎಸ್ ಕಾಲೇಜ್ ಡೇಸಲ್ಲಿ ನಾನು ಮಾಡ್ತಿದ್ದ ಪ್ರತಿಯೊಂದು ಡ್ರಾಮಾದಲ್ಲೂ ಬೆಸ್ಟ್ ಅಂಡ್ ಫಸ್ಟ್ ಪ್ಲೇಸ್ ನನಗೆ ಬರ್ತಿತ್ತು. ಹೌದು ಗೌಡ್ರೆ, ಇದೊಂದು ವಿಷಯದಲ್ಲಿ ಮಾತ್ರ ಕಾಲೇಜ್ ಡೇಸ್ ನ ನೆನ್ಸ್ಕೊಂಡ್ರೆ ಜಾನಿನೇ ನೆನಪಾಗ್ತಾರೆ. ಅಯ್ಯ ಬಿಡ್ತೋ ನಿಮ್ಮ ಮಧುರ ಅವ್ರೆ, ನಿಮ್ಮ ಕಾಲೇಜಿಗೆ ನಾ ಏನಾರು ಓದಕ್ ಬಂದಿದ್ರೆ ಎಲ್ಲ ನಾಟಕದಲ್ಲೂ ಅಣ್ಣ ಅಪ್ಪನವ್ರನ್ನ ಕೆಳಕ್ ಹಾಕ್ಬಿಟ್ಟು ನಮ್ಮ ಮ್ಯಾಲ್ ಕೂತಿರೋನು. ಸ್ಟೂಪಿಡ್, ಕೆಳಗಾಕ್ ಮೇಲ್ ಕೂತ್ಕೊಂಡ್ಬಿಡಕ್ಕೆ ನಾನೇ ನೀನ್ ಮಾರೋ ಪಟಾಪಟಿ ಚಡ್ಡಿ ಬನ್ನಿ ಅನ್ಕೊಂಡ್ಯಾ? ನನ್ನ ಲೆಕ್ಕದಲ್ಲಿ ನೀವು ಅದಕ್ಕಿಂತ ಕಮ್ಮಿ ನೆಲ ವರ್ಷ ಬಟ್ಟೆ. ಗೌಡ್ರೆ, ಜಾನಿ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡಿ, ನಂಗೆ ಇಷ್ಟ ಆಗಲ್ಲ. ಕಲಾವಿದನಾಗಿ ಬೆಳೆಯೋದು ನೀ ಮಾರೋ ಪಟಾಪಟಿ ಚಡ್ಡಿ ಬನ್ನಿಯನಷ್ಟು ಸುಲಭ ಅಲ್ಲ. ಕಲೆಗೆ ಅದ್ರದೇ ಆದ ಬೆಲೆ ಇದೆ. ಅದ್ ನಂಗೆ ಗೊತ್ತಿಲ್ವ ಮಧುರ ಅವ್ರ, ನಾ ಕಲಾ ಬಗ್ಗೆ ಯಾವತ್ತಾರು ಕೆಟ್ಟದಂಗೆ ಮಾತಾಡಿದಾನ ಹೇಳಿ? ನಾ ಹೇಳ್ದದು ಅಣ್ಣಯ್ಯಪ್ಪನವ್ರ ಜಾಗದಲ್ಲಿ ನಾ ಇದ್ದಿದ್ರೆ ಇವ್ರಿಗಿಂತ ಪಸಂದಾಗಿ ದಡಗರಿಸ್ಬಿಡ್ತಿದ್ದಿ ಅಂದಿ. ಓಹೋ, ದೊಡ್ಡ ಕಲಾವಿದ ನೀವು. ಹೋಗೋಗಿ ಪಟಾಪಟಿ ಚಡ್ಡಿ ಬನ್ನಿ ಮಾರಿ. ಓ ಅಣ್ಣಯ್ಯಪ್ಪನವ್ರೆ, ಈ ಗೌಡನ್ ಬಗ್ಗೆ ಅಷ್ಟು ಕೆಟ್ಟದಂಗೆ ಮಾತಾಡಬೇಡಿ. ನಾನು ಬಟ್ಟೆ ವ್ಯಾಪಾರ ಮಾಡೋದು ಒಟ್ಟಪಾಡ್ಗೆ ಬಣ್ಣ ಹಚ್ಕೊಂಡು ನಿಂತು ಬಿಟ್ರೆ ನಿಮ್ಗಿಂತ ಏನು ಕಮ್ಮಿ ಇಲ್ಲ. ಗೌಡ್ರೆ, ಮಾತ್ನಲ್ಲಿ ಹೇಳೋದು ಸುಲಭ, ಆದ್ರೆ ಲೈಫಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಕಷ್ಟ. ಮಧುರ ಅವ್ರೆ, ಈಗಲೂ ಚಾಲೆಂಜ್ ಮಾಡಿರ್ಯಾ? ಓಸಿ ದಿನ ಟೈಮ್ ಕೊಡಿ, ಅಣ್ಣಯ್ಯಪ್ಪನವ್ರಿಗಿಂತ ಒಳ್ಳೆ ಕಲಾವಿದ ಅಂತ ತೋರಿಸ್ತೀನಿ. ಗೌಡ್ರೆ, ಕಲೆ ಅನ್ನೋದು ಅಷ್ಟೊಂದು ಈಸಿ ಅಲ್ಲ. ಮಧುರ ಅವ್ರೆ, ಈ ಗೌಡನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡೇ ನಡಗುತ್ತದೆ. ಈಗಲೂ ಗೌಡನ ಕಲಾ ಕೈ ಬೀಸಿ ಬೀಸಿ ಕರೀತಾ ಇದೆ. ಅಲ್ಲಿ ನೋಡಿ, ನೀವು ಅಲ್ಲೇ ನೋಡ್ತಾರಿ, ನಾನು ಒಬ್ಬ ಒಳ್ಳೆ ಕಲಾವಿದ ಆಗಿ ನಿಮ್ಮ ಮಟ್ಟಿಗೆ ಕಾಲಿಡ್ತೀನಿ. ಶ್ರೀರಾಮಚಂದ್ರ ಇದು ಪ್ರೇಮ ತಂತ್ರ, ಮನಸ್ಸು ಕದ್ದಿರುವೆ ನಿನ್ನ ಮನಸ್ಸು ಕದ್ದಿರುವೆ, ಮನಸ್ಸು ನೀಡಲು ನಾ ಚಿಂತೆಗೆ ಬಿದ್ದಿರುವೆ. ಚಿಂತೆಗೆ ಬಿಡೋ ಅಗತ್ಯನೇ ಇಲ್ಲ. ಅದಕ್ಕೆ ನಾನು ಅವಾಗ ಹೇಳ್ತಿರ್ತೀನಿ, ಆ ಸತ್ಯ ಮುಚ್ಚಿರೋ ರಾಮಚಂದ್ರಗೌಡ ನಂಬೇಡಿ ಅಂತ. ನಮ್ಮ ಬಾಬನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ, ನಂಗೆ ಬೇಸರ ಆಯ್ತದೆ. ನೋಡಿ, ಮನಸ್ಸು ನೀಡಲು ನಾ ಚಿಂತೆಗೆ ಬಿದ್ದಿರುವೆ ಅಂತ ಮದುವೆ ಆದ್ಮೇಲೂ ಈ ಹಾಡಾಡ್ತಿದ್ದೀರಾ ಅಂದ್ರೆ ಅವ್ರು ನಿಮ್ಗೆ ಇನ್ನೆಷ್ಟು ಕಷ್ಟ ಕೊಟ್ಟಿರ್ಬೇಕು? ಅಯ್ಯೋ, ನಾ ಸುಮ್ಮನೆ ಹಾಡು ಹೇಳಿದ್ದು, ನನಗೇನು ಅವಮಾನ ಆಗಲಿಲ್ಲ. ಗಂಡನ ಪರವಾಗಿ ಮಾತಾಡೋಕ್ಕೋಸ್ಕರ ಈ ರೀತಿ ಹೇಳ್ತಿದ್ದೀರಾ. ಇಂಥ ಹಾಡು ನಿಮ್ಮ ಬಾಯಿಂದ ಹೊರಗೆ ಬರುತ್ತೆ ಅಂದ್ರೆ ಅದು ಸುಮ್ಮನೆ ಬರಲ್ಲ, ಒಳಗಿನ ನೋವು ಹಾಡಾಗಿ ಹೊರಗೆ ಬರುತ್ತೆ. ಅಯ್ಯ, ನೋವು ಇಲ್ಲ ಬೇವು ಇಲ್ಲ, ನಾ ಚಂದಾಗಿ ಅವನಿ. ನಮ್ಮ ಬಾಬಣ್ಣನ ಬಗ್ಗೆ ಇಲ್ಲೇ ಇರೋದೆಲ್ಲ ಹೇಳಿ ನನ್ನ ತಲೆ ಕೆಡಿಸ್ಬೇಡಿ. ಅಯ್ಯೋ ಪಾಪು, ಸಾರಿ ಪಾಂಡುಪುರದ ಪುಟ್ಟಮಲ್ಲಿ ಅವರೇ, ನಾನು ನಿಮ್ಮ ತಲೆ ಕೆಡಿಸ್ತಿದ್ದೀನಿ ಅಂತ ಅನ್ಕೋಬೇಡಿ. ಇರೋ ಸತ್ಯನ ಹೇಳ್ತಿದ್ದೀನಿ ಅನ್ಕೊಳ್ಳಿ. ಗಂಡ ಹೆಂಡತಿ ಮಧ್ಯೆ ತಂದಿಡೋದು ಸತ್ಯವಾ? ನಾನು ಅಷ್ಟೊಂದು ಕೆಟ್ಟವನಲ್ಲ ಪುಟ್ಟಮಲ್ಲಿ ಅವರೇ. ಅಂದ್ರೆ ಓಸಿ ಕೆಟ್ಟವ್ರ? ನಾನು ತುಂಬಾ ಒಳ್ಳೆಯವನು, ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಯಾಕೆಂದ್ರೆ ನೀವ್ ಯಾವಾಗ್ಲೂ ರಾಮ ರಾಮ ಅಂತ ಜಪ ಮಾಡ್ತಿರ್ತೀರಲ್ಲ, ಅದಕ್ಕೆ. ಮತ್ತಿನ್ಯಾ ಜಪ ಮಾಡ್ಬೇಕು ಅನ್ನಿ? ನನ್ ಜಪ ಅಂದ್ರೆ ನನ್ ಜಪ. ನಂಜನಗೂಡು ನಂಜುಂಡೇಶ್ವರ ನಿಮ್ ಫೇವ್ರೇಟ್ ದೇವ್ರು, ಅವಾಗ ನೆನಪು ಮಾಡ್ಕೊಳ್ಳಿ ಎಂದೆ. ನೆನಪು ಮಾಡ್ಕೊಳ್ಳೋದೇನು ಇಲ್ಲ ಬಿಡಿ, ಆ ಸ್ವಾಮಿ ನನ್ನ ಮನ್ಸಲ್ಲಿ ಅವ್ರೆ. ಮತ್ತೆ ನಾನು ಎದುರುಗಡೆ ನಿಂತಿದ್ದೀರಿ. ಕರೆಕ್ಟ್. ಎದುರುಗಡೆ ಇರೋ ನಾನು ನಿಮ್ ಮನ್ಸಲ್ಲಿ ಬರೋದು ಯಾವಾಗ? ಇದ್ಯಾ ಕಾಯಿಲೆ ಬಿದ್ದು ಬೇಸ್ಮೆಂಟ್ ತರ ನಿಂತ್ಕೊಬಿಟ್ರಿ? ಅದು ಬೇಸ್ಮೆಂಟ್ ಅಲ್ಲ, ಪೇಷಂಟ್. ಹಿಡಿದ್ರಿ ಜಾಡ. ಆದ್ರೂ ನೀವು ನಿಮ್ ಗಂಡನ ಮೇಲೆ ತೋರಿಸೋ ಪ್ರೀತಿಗೆ ನಿಮ್ ಗಂಡ ಅರ್ಹನಲ್ಲ ಅನ್ಸುತ್ತೆ.
ಚಂದನವ್ರೆ ನಮ್ಮ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವರೇ ನನ್ನ ಪಾಲಿಂದ ಯಾರು, ಬೇರೆ ಹೆಂಗೋ ನನಗೆ ಗೊತ್ತಿಲ್ಲ. ನನ್ನ ಕನ್ಸಲ್ಲೂ ನಮ್ಮ ಬಾಬಣ್ಣನ ನಾನು ಬಿಟ್ಕೊಡಲ್ಲ. ಇನ್ನೊಂದ್ಸಲ ಏನಾದ್ರೂ ನಮ್ಮ ಬಾಬಣ್ಣನ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಮಟ್ಟಿಗೆ ಕಾಲಿಡ್ಬೇಡಿ. ಅಯ್ಯೋ ಎಲ್ಲಾದ್ರೂ ಉಂಟೆ? ನಮ್ಮ ಮಟ್ಟಿಲಿ ಉಂಟು. ನಂಗೆ ಮಾಡಕ್ ಸಾನ ಕೆಲಸ ಅದೇ ಬುಡಿ ಗಾಡಿಯ. ಬೇಜಾರು ಮಾಡ್ಕೊಬಿಡಿ ಪುಟ್ಮಲ್ಲಿ ಅವರೇ, ಬೇಕಿದ್ರೆ ಹೇಳಿ, ನಿಮ್ ಜೊತೆ ಕೆಲ್ಸಕ್ಕೆ ನಾನು ಸಹಾಯ ಮಾಡ್ತೀನಿ. ನಮ್ಮ ಬಟ್ಲಲ್ಲಿ ಪಾಚಿ ಕಟ್ಕೊಂಡದೆ ಬಂದು ಸಹಾಯ ಮಾಡ್ರಿ. ಪುಟ್ಮಲ್ಲಿ ಅವರೇ, ನಂಗೆ ಸ್ವಲ್ಪ ಕೆಲಸ ಇದೆ, ಆಮೇಲೆ ಬರ್ತೀನಿ. ಗೌಡ್ರೆ, ಎಂತದ್ದು ಇದು ತಲೆ ಕೇರ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಅಡ ಕಲ್ಟಿವೇಟ್ರು, ನಾನು ತಲೆ ಕೆರ್ಕೊಂಡು ಎತ್ತಾಗ ಹೋಗ್ಬೇಕು ಅಂತ ಹೋಯ್ತಾ ಇಲ್ಲ, ಎತ್ತಾಗ ಹೋಗ್ಬೇಕು ಅಂತ ತಲೆ ಕೆರ್ಕೊಂಡು ಹೋಯ್ತಾವ್ನಿ. ಐ ಲೈಕ್ ಇಟ್. ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿಲ್ದೇನೆ ಎಲ್ಲಿಗೆ ಹೋಗ್ತಿದ್ದೀರಾ? ಅಡ ಕಲ್ಟಿವೇಟ್ರು, ನಿನಗೇನಪ್ಪ ಎಲ್ಲ ಲೈಕ್ ಆಯ್ತದೆ, ಆದ್ರೆ ನನ್ನ ಕಷ್ಟ ಯಾನ ಅಂತ ಆ ನಮ್ಮಪ್ಪ ಶಂಕರೇಶ್ವರನ್ಗೆ ಗೊತ್ತು. ಬನ್ನಿ ಕೂತ್ಕೊಳ್ಳಿ. ಓಯ್ ನಿಜಲಿಂಗಪ್ಪನವ್ರೆ, ಗೌಡಿಗೊಂದು ಅರ್ಧ ಚಾಯ್ ಕೊಡಿ. ಗೌಡ್ರೆ, ನಿಮ್ಮ ಪ್ರಾಬ್ಲಮ್ ಎಂತಂತ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ, ನಾನು ಸಾಲ್ವ್ ಮಾಡ್ತೇನಲ್ಲ. ಏಳು ಅಂತ ಪ್ರಾಬ್ಲಮ್ ಆಗಿದ್ರೆ ಹೇಳ್ಬೋದಾಗಿತ್ತು, ಇದು ಏಳು ಅಂತ ಪ್ರಾಬ್ಲಮ್ ಅಲ್ಲ ಕೂಡ. ಅಡ ಕಲ್ಟಿವೇಟ್ರು, ಇದೇನು ದಂಡಲ್ ಪುಸ್ತಕ ಇಟ್ಕೊಂಡಿದೆ, ಸ್ಕೂಲ್ಗೆ ಹೋದಯ? ಅದು ಸ್ಕೂಲಿನ ಪುಸ್ತಕ ಅಲ್ಲ ಪುಣ್ಯಾತ್ಮ, ನಾಟಕದ ಪುಸ್ತಕ. ದೆವ್ವ ಅಲ್ಲ, ನಿಮ್ಮವ್ವ. ಐ ಲೈಕ್ ಇಟ್. ಏ, ಅದು ನನ್ನ ಡೈಲಾಗ್ ಅಲ್ಲ ಅಣ್ಣಪ್ಪ. ಸುಮ್ಮನೆ ಹೇಳ್ದೆ ಕೂಡ, ಎಲ್ಲಿ ಸಿಕ್ತು? ಅದು ದಾರಿಯಲ್ಲಿ ಬಿದ್ದಿತ್ತು. ತಗೊಂಡ್ ಕಂಕಳಿಗೆ ಸಿಗಿಸ್ಕೊಂಡ್ಬಿಟ್ಯಾ? ಇದು ಮಂಡೆ ಸಮ ಇಲ್ವಾ? ನಾನು ನಾಟಕದ ಡೈರೆಕ್ಷನ್ ಮಾಡ್ತಾ ಇದ್ದೇನೆ ಮಾರಾಯರೆ, ಅದಕ್ಕೆ ಬುಕ್ ಸ್ಟಾಲಿಗೆ ಹೋಗಿ ಇದೇ ಕಥೆಯನ್ನು ಹುಡುಕಿ ದುಡ್ಡು ಕೊಟ್ಟು ತಗೊಂಡು ಬಂದೆ. ಅಡ ಕಲ್ಟಿವೇಟ್ರು, ಆ ಪುಸ್ತಕನ ನಂಗೆ ಕೊಟ್ಬಿಡು, ನೀ ಇನ್ನೊಂದು ತಕ. ಐ ಡೋಂಟ್ ಲೈಕ್ ಇಟ್. ಆ ಕೆಲಸವನ್ನು ನಿಮಗೆ ಮಾಡ್ಬೋದಲ್ಲ? ಮಾಡ್ಬೋದು ಕೂಡ, ಆದ್ರೆ ಅಂಗಡಿಗೆ ಹೋಗ್ಬಿಟ್ರೆ ಯಾವ ಪುಸ್ತಕ ತಗೋಬೇಕು ಅಂತ ಕನ್ಫ್ಯೂಸ್ ಆಗ್ಬಿಡ್ತದೆ. ಅದಕ್ಕೆ ಇದನ್ನ ನಂಗೆ ಕೊಟ್ಬಿಡು, ನೀ ಇನ್ನೊಂದು ತಕ. ಆಗುದಿಲ್ಲ. ಈ ಬುಕ್ ಕೆಲವೊಂದು ಅಂಗಡಿಯಲ್ಲಿ ಸಿಗ್ತದೆ, ಕೆಲವೊಂದು ಅಂಗಡಿಯಲ್ಲಿ ಸಿಕ್ಕುದಿಲ್ಲ. ಅದಕ್ಕೆ ಕಷ್ಟಪಟ್ಟು ಪುಸ್ತಕವನ್ನು ಹುಡುಕಿ ತಂದಿದ್ದೇನೆ. ಅಡೋ, ಇದನ್ನ ನಂಗೆ ಕೊಟ್ಬಿಡು, ನೀ ಇನ್ನೊಂದ್ಸತ ಅದೇ ಅಂಗಡಿಗೆ ಹೋಗಿ ಹುಡುಕಿ ತಕ. ನೋ ಚಾನ್ಸ್. ನೀವೇ ಕಷ್ಟಪಟ್ಟು ಹುಡ್ಕೊಳ್ಳಿ, ನೀವೇ ತಗೊಳ್ಳಿ. ಶಂಕರೇಶ್ವರ, ಇವ್ನ ಹೆಂಗ್ ಒಪ್ಸೋದು? ಅಡ ಕಲ್ಟಿವೇಟ್ರು, ನಾನು ಅಂಗಡಿನ ತಡಿಕೊಂಡು ಹೋಗಂಟ ಒತ್ತು ಬಿದ್ದೋಯ್ತದೆ. ಪುಟ್ಮಲ್ಲಿಗೆ ಬೇರೆ ಬಿರ್ರನ್ನ ತಗೊಂಬತ್ತೀನಿ ಅಂತ ಹೇಳ್ಬಿಟ್ಟಿನಿ. ಕೊಡ್ಡ ಇದು ನಮ್ಮ ಪುಟ್ಟಕ್ಕನಿಗ? ಕೂಡ ಹಾಗಾದ್ರೆ ನನಗೆ ದುಡ್ಡೇ ಬೇಡ, ಫ್ರೀ ಆಗಿ ತಗೊಳ್ಳಿ. ಇದೇನಡ, ನನಗಾರು ದುಡ್ಡು ಕೇಳ್ತಿದೆ, ಪುಟ್ಮಲ್ಲಿಗಾರು ಫ್ರೀ ಆಗಿ ಕೊಡ್ತಿದೆ. ಅವರು ನಮ್ಮ ಪುಟ್ಟಕ್ಕ ಮರರೆ, ಅದಕ್ಕೆ. ಅಡ ಕಲ್ಟಿವೇಟ್ರು, ಅವಳ ಅಕ್ಕ ಆದ್ಮೇಲೆ ನಾನು ನಿನ್ ಭಾವ ತಾನೆ. ಮದುವೆ ವಿಷಯ ಒಂದು ಎತ್ತಬೇಡಿ ಪುಣ್ಯಾತ್ಮ. ನಾನು ಸಿಕ್ಕಿದಾಗ ಅವರಿಗೆ ಮದುವೆ ಆಗದೆ ಇರ್ತಿದ್ರೆ ನಾನು ಅವರಿಗೆ ಬೇರೆ ಗಂಡು ಹುಡುಕ್ತಿದ್ದೆ. ಅಂತಿಂತ ಗಂಡು ನಾನಲ್ಲ, ನಿಮ್ಮಂತ ಬಂಡ ಯಾರಿಲ್ಲ. ಆಮೇಲೆ ಪುಟ್ಮಲಿ, ಅವ್ವ ಆಮೇಲೆ ಪುಟ್ಮಲಿ, ಯಾಕೆ ನನ್ನ ಬಂಗಾರ ಜಿಂಕ ಸಂಗಡ್ಗಾರ ಇಲ್ದೆ ಒಂಟೆದಂಗೆ ಆಗ್ಬಿಟ್ಟಿದ್ದು. ಯಾಕೋ ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಅಯ್ಯೋ ಶಂಕರೇಶ್ವರ, ನನ್ನ ಹೆಂಡ್ರು ಮನ್ಸಿಗೆ ಯಾಕಪ್ಪ ನೆಮ್ಮದಿ ಕೊಟ್ಟಿಲ್ಲ? ಯಾಕಮ್ಮೆ, ಏನಾಯ್ತು? ಇನ್ನೇನಾಗ್ಬೇಕು, ನಮ್ಮ ಅಪ್ಪಯ್ಯ ಫೋನ್ ಮಾಡಿ ಮಂಗಳಾರತಿ ಮಾಡಿದ್ರು. ಆಮೇ ನೆಟ್ಟಿಗಳು ಫೋನ್ ಮಾಡಿ ಮಂಗಳಾರತಿ ಮಾಡಿದ್ರ ಇಲ್ಲ ಮಂಗಳಾರತಿ ಮಾಡಿ ಫೋನ್ ಮಾಡಿದ್ರ ಅಂತ? ನಿಮ್ಗೆ ಯಾವಾಗ್ಲೂ ತಮಾಸೆನೆಯ. ನಮ್ಮ ಅಪ್ಪ ಫೋನ್ ಮಾಡಿದ್ದೆ ಮಂಗಳಾರತಿ ಮಾಡಕ್ಕೆ. ಅದ್ಯಾಕ? ಇನ್ಯಾಕೆ, ನೀವು ಮಾಡೋ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ನಮ್ಮ ಅಪ್ಪ ಹಿಂಗೆ ಇಷ್ಟ ಇಲ್ಲ. ಅದಕ್ಕೆ ಇವತ್ತೊಂದು ತೀರ್ಮಾನ ಮಾಡ್ಕೊಂಡ್ ಬಂದಿನಿ. ಯಾನ ಇನ್ಮೇಲೆ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಬಿಟ್ಬಿಟ್ಟರಿಯಾ? ಬಿಡಲ್ಲ, ಅದ್ರ ಜೊತೆಗೆ ಸಿನಿಮಾದಲ್ಲಿ ಪಾತ್ರ ಮಾಡ್ತೀನಿ. ನಂಜುಂಡೇಶ್ವರ ಸಿನಿಮಾದಲ್ಲಿ ನೀವು ಹೀರೋ ಪಾತ್ರ ಮಾಡಿರಾ? ನಂಜುಂಡೇಶ್ವರ ಮೇಲೆ ಆಡಗಳು ಪಾತ್ರ ಮಾಡ್ತಾವ್ನಿ ಕಮ್ಮೆ. ಮಾಡಿ ಮಾಡಿ ಸಿನಿಮಾದಲ್ಲಿ ನೀವು ದೊಡ್ಡ ಪಾತ್ರ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೊನೆಯಲ್ಲಿ ನಿಂತ್ಕೊಂಡು ಜೈ ಅಂತ ಅಂದಾಗ ಜೈ ಅಂತಾರಲ್ಲ, ಆ ಪಾತ್ರ ಸಿಕ್ಕಿದ್ರು ಸರಿಯೇ, ಸಿಕ್ಲಿಲ್ಲ ಅಂದ್ರೂ ಸರಿಯೇ. ಇತ್ತಿಂದ ಅತ್ತಗೆ ಅತ್ತಿಂದ ಇತ್ತಾಗ ಓಡಾಡ್ತಾ ಇರ್ತಾರಲ್ಲ, ಆ ಪಾತ್ರನಾದ್ರೂ ಮಾಡಿ ನಮ್ಮ ಅಪ್ಪ ಟೆಂಟಲ್ ನೋಡಿ ಬಾ ಖುಷಿ ಪಡ್ತಾರೆ. ಬಿಡ್ತಾನಮ್ಮೆ, ಎಂತ ಮಾತು ಅಂತಾಡಿ. ನಾ ಮಾಡ್ತಾ ಇರೋದು ಸಣ್ಣ ಪುಟ್ಟ ಪಾತ್ರ ಅಲ್ಲ, ಹೀರೋ ಪಾತ್ರ. ಬಾಬಣ್ಣ, ನೀವು ಹೀರೋ ಪಾತ್ರ ಮಾಡ್ತಾ ಇದ್ದೀರಿಯಾ? ಬಾಬಣ್ಣ, ನೀವು ಹೇಳ್ದಂಗೆ ನೀವು ಹೀರೋ ಪಾತ್ರ ಮಾಡಿದ್ರೆ ಪಾಪಿ
ಯಾಕೆ ಪಾಪಿ ಆದ ಬಿಡು, ನಿನ್ ಕಟ್ಕೊಂಡು ನಾನು ಪರಮ ಪಾಪಿ. ಯಾಕೆ ಹಿಂಗೆ ಹೇಳ್ಬಿಟ್ರಿ? ಇನ್ನೇನಮ್ಮ ಮತ್ತೆ ಗಳಿಗೂ ಇಂಗ್ಲಿಷ್ ಕಾಲಂ ಮಾಡ್ತಾನೆ ಇರ್ತಿದೆ. ಅದು ಐ ಆಮ್ ಪಾಪಿ ಅಲ್ಲ, ಐ ಆಮ್ ಹ್ಯಾಪಿ. ಹಿಡಿದ್ರಿ ಜಾಡ. ನಾ ಹಿಡಿತಾನೆ ಇರ್ತೀನಿ, ಬಿಡ್ತಾನೆ ಇರ್ತಿದೆ. ಅದಿರ್ಲಿ, ಸಿನಿಮಾದಲ್ಲಿ ಯಾವ ಪಾತ್ರ ಮಾಡಿರಿ ಅಂತೇಳು ಮತ್ತೆ. ಈಗ ನೋಡು, ನಾನು ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂದ್ರೆ ಅಟ್ಟಿಲಿ ಪ್ರಾಕ್ಟೀಸ್ ಮಾಡಬೇಕು. ಅಟ್ಟಿಲಿ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ನೀನು ನನ್ನ ಜೊತೆ ಕೈ ಜೋಡಿಸ್ಬೇಕು. ಅಷ್ಟೇ ತಾನೇ, ತಗೊಳ್ಳಿ ಕೈ. ಕೈ ಜೋಡಿಸು ಅಂದ್ರೆ ಕೈ ಒಳಗೆ ಕೈ ಹಾಕೋದಲ್ಲ. ನಾನು ಆಕ್ಟಿಂಗ್ ಮಾಡ್ಬೇಕಾರೆ ನೀನು ನನ್ನ ಜೊತೆ ಸಹಾಯ ಮಾಡಬೇಕು. ಬಾಬಣ್ಣ, ಸಿನಿಮಾದಲ್ಲಿ ಪಾತ್ರ ಮಾಡ್ತೀನಿ ಅನ್ನೋದಾದ್ರೆ ನಾನು ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ. ಅದೇನು ಹೇಳಿ ನೋಡಮ್ಮೆ, ಈಗ ಆಕ್ಟಿಂಗ್ ಕಲಿಬೇಕು ಅಂತ ಈ ಪುಸ್ತಕ ತಂದಿನಿ. ಈ ಪುಸ್ತಕದಲ್ಲಿ ಇರಂಗೆ ನಾನು ಆಕ್ಟ್ ಮಾಡ್ತೀನಿ, ನನ್ನ ಜೊತೆ ನೀನು ಆಕ್ಟ್ ಮಾಡು. ಸರಿ ಸರಿ. ಬಾಬಣ್ಣ, ಇದು ಯಾವ ಪುಸ್ತಕ? ದೆವ್ವ ಅಲ್ಲ ನಿಮ್ಮವ್ವ. ದೆವ್ವ ಅಂತೀರಾ? ಅಯ್ಯೋ, ಅದಕ್ಕೆ ಕಮ್ಮಿ ದೆವ್ವ ಅಲ್ಲ ನಿಮ್ಮವ್ವ ಅಂದದು. ನಿನ್ನಂತ ಮುದ್ದಾದ ಹೆಂಡ್ರು ಕೊಟ್ರ ನಮ್ಮ ಮತ್ತೆ ಅವಂಗ ದೆವ್ವ ಅನ್ನಕದ್ದ. ಇದೆಲ್ಲ ನಾಟಕ ಕಮ್ಮಿ ಅಷ್ಟೇ. ಹಂಗಂದ್ರೆ ಹಂಗಾದ್ರೆ ಸರಿ ಬಿಡಿ. ಅಂದ್ರೆ ನೀನ್ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಕ್ ಒಪ್ಕೊಂಡ ಅಲ್ವಾ? ಬಾಬಣ್ಣ, ನಾಟಕದಲ್ಲಿ ನಾನು ಯಾವ ಪಾತ್ರ ಮಾಡ್ಬೇಕು? ಆಮೇಲೆ ಪುಟ್ಮಲಿ, ಈ ನಾಟಕದ ಪೂರ್ತಿ ನಾನು ನೀನು ಜಗಳ ಮಾಡ್ತಾನೆ ಇರ್ಬೇಕು. ಮಾಯ್ಕಾರ, ಏನಿದು ಅಪಸ್ವರ? ನಾನು ನಿಮ್ ಜೊತೆ ಜಗಳ ಮಾಡ್ಬೇಕಾ? ಆಗಲ್ಲ. ಅಯ್ಯ ಗೂಗ, ಹೋಗಿ ಅಂತೀರಾ? ಅಯ್ಯೋ, ಇದೆಲ್ಲ ನಾಟಕ ಕಮ್ಮಿ ಅಷ್ಟೇ, ನಿಜವಾಗ್ಲೂ ಅಲ್ಲ. ನಿಜವಾಗ್ಲೂ ಅಲ್ಲ, ನಾಟಕದಲ್ಲೂ ಅಲ್ಲ. ನನ್ ಕನ್ಸಲ್ಲೂ ನಿಮ್ ಜೊತೆ ಜಗಳ ಮಾಡಲ್ಲ. ಹಂಗಾರೆ ನಾಟಕ ಪ್ರಾಕ್ಟೀಸ್ ಮಾಡಕ್ಕಾಗಲ್ಲ, ನಾ ಹೀರೋ ಆಗಕ್ಕಾಗಲ್ಲ. ಬಿಡ್ತು ಅನ್ನಿ, ಯಾಕೆ ಅಪ್ಶಕನನ್ ಮಾತಾಡಿರಿ? ನೀವ್ ಹೀರೋ ಆಗ್ಲೇಬೇಕು. ಅಂದ್ರೆ ನನ್ ಜೊತೆಗ್ ಜಗಳ ಮಾಡಕ್ ಒಪ್ಕೊಂಡ್ಯಾ? ಆಯ್ತು ಬಿಡಿ, ನಾಟಕದಲ್ಲಿ ನಿಮ್ ಜೊತೆ ಜಗಳ ಮಾಡಕ್ ಒಪ್ಕೋತೀನಿ, ಆದ್ರೆ ನೀವ್ ಹೀರೋ ಆಗ್ಬೇಕು. ಆಮೇಲೆ ಪುಟ್ಮಲಿ, ಇನ್ನೊಂದು ವಿಷಯ, ನಾವಿಬ್ರು ನಾಟಕ ಪ್ರಾಕ್ಟೀಸ್ ಮಾಡೋದು ನಮ್ಮಿಬ್ರು ಬಿಟ್ರೆ ಯಾರಿಗೂ ಗೊತ್ತಾಗದ್ ಬೇಡ, ಬಾಳ ಹಣ್ಗೂ ಗೊತ್ತಾಗದ್ ಬೇಡ. ಯಾಕೆ? ಗೊತ್ತಾಗ್ಬಿಟ್ರೆ ಚಂದಾಗಿ ಬರಲ್ಲ ಕಮ್ಮಿ, ನಾ ಪಾತ್ರನೂ ಚಂದಾಗಿ ಮಾಡಕ್ ಆಗಲ್ಲ. ಆಮೇಲೆ ಎದುರೊಟ್ಟಿ ಜಾನಿಯವ್ರಿಗೂ ಗೊತ್ತಾಗದ್ ಬೇಡ. ಯಾಕೆ ಅವ್ರು ಗೊತ್ತಾಗದ್ ಬೇಡ? ಯಪ್ಪನ ಕಿವಿಗೆ ಬಿದ್ರೆ ಊರಿಗೆಲ್ಲ ತಮಟ ಹೊಡೆದು ಬಿಡ್ತಾನೆ. ಓ, ಹಂಗಾರೆ ನಾನು ನಿಮ್ಗೂ ಹೇಳಲ್ಲ ಬಿಡಿ. ಈಗ ಈ ಪುಸ್ತಕದಲ್ಲಿ ಇರೋದ್ನೆಲ್ಲ ನಿನ್ ತಲೆಗೆ ತುಂಬಿಡ್ತೀನಿ. ಓದಿ ಓಡಿ. ಜಾನಿ, ಬೆಳಗಿಂದ ಏನು ಓದ್ತಿದ್ರಾ? ಏನ್ ಓದ್ತಿದ್ರಾ? ಡಾರ್ಲಿಂಗ್, ಕತೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಗೊತ್ತಾ? ಅಂತ ಇಂಟ್ರೆಸ್ಟಿಂಗ್ ಕತೆ ಯಾವುದು? ನನಗೂ ಹಾಗೆ ಅನ್ಸಿತ್ತು. ಓದ್ತಾ ಓದ್ತಾ ಇದನ್ನ ಕಂಪ್ಲೀಟ್ ಮಾಡಿದ್ರೆ ನಿಲ್ಸೋದೇ ಬೇಡ ಅನ್ನಿಸ್ತು. ಯಾವ ಕತೆ? ಪ್ರೇಯಸಿಗೆ ಬಲೆ, ಹೆಂಡತಿಯ ಕೊಲೆ. ಡಾರ್ಲಿಂಗ್, ಇದ್ರ ಕಥಾನಾಯಕ ತನ್ನ ಪ್ರೇಯಸಿಗೋಸ್ಕರ ಏನ್ ತ್ಯಾಗ ಮಾಡೋಕ್ಕೂ ಸಿದ್ಧನಾಗಿರ್ತಾನೆ. ತನ್ನ ಪ್ರೇಯಸಿ ಇಲ್ಲದೆ ಜಗತ್ತೇ ಶೂನ್ಯ ಅನ್ಸೋಕ್ ಶುರು ಆಗುತ್ತೆ. ಕೊನೆಗೊಂದಿನ ತನ್ನ ಪ್ರೇಯಸಿಗೋಸ್ಕರ ಹೆಂಡತಿಯನ್ನೇ ಕೊಂದು ಬಿಡ್ತಾನೆ. ಸ್ಟಾಪ್ ಇಟ್ ಜಾನಿ, ಈ ನಿಮ್ ಡಬ್ಬ ಕತೆ ಯಾರಿಗ್ ಬೇಕು? ಅಯ್ಯೋ, ನೀನ್ಯಾಕೆ ಬೇಜಾರ್ ಮಾಡ್ಕೋತಿದ್ಯಾ ಮಧು? ನಿಮಗ್ ಓದಕ್ ಬೇರೆ ಯಾವ ಕತೆನೂ ಸಿಕ್ಕಿಲ್ವಾ? ಇನ್ನೊಂದ್ ಕತೆ ಸಿಕ್ಕಿತ್ತು. ಯಾವ್ದದು? ಹೆಂಡಕ್ಕಾಗಿ ಹೆಂಡತಿಯನ್ನೇ ಕೊಂದ ಗಂಡ. ನಾನೇ ಬೇಡ ಅಂತ ಪಕ್ಕಕ್ಕಿಟ್ಟೆ. ಈ ಹೆಂಡತಿನ ಕೊಲೆ ಮಾಡೋ ಕತೆ ಬಿಟ್ಟು ಬೇರೆ ಯಾವ ಕತೆನೂ ಸಿಕ್ಕಿಲ್ವಾ ನಿಮ್ಗೆ? ಈ ಕತೆ ಮುಗಿದ ತಕ್ಷಣ ನಾನೇ ನನ್ನ ಹೆಂಡತಿನ ಕೊಂದು ಬಿಡ್ತೀನಾ? ನನ್ ಕೊಲೆ ಮಾಡಕ್ ನೀವ್ ಬದುಕಿದ್ರೆ ತಾನೆ. ನೋಡ್ 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 ನೋಡ್, ಇದನ್ನ ನಾನು ಹೇಳೋದು ತೀರಾ ಪರ್ಸನಲ್ ಆಗಿ ತಗೋಬಾರ್ದು ಅಂತ. ಕತೆನ ಕಥೆ ರೀತಿ ತಗೋಬೇಕು. ನಿನಗ್ ಗೊತ್ತಿಲ್ವಾ ನಾನ್ ನನ್ನ ಜೀವನದಲ್ಲಿ ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ? ಈ ಪುಸ್ತಕ ಓದಿದ್ಮೇಲೆ ಕೂಡ ನಿನ್ನನ್ನು ಅಷ್ಟೇ ಪ್ರೀತಿಸ್ತೀನಿ, ಅಷ್ಟೇ ಚೆನ್ನಾಗಿ ನೋಡ್ಕೋತೀನಿ. ಥ್ಯಾಂಕ್ಸ್ ಹನಿ. ನಾನು ಈಗ ಕತೆ ಮುಂದುವರಿಸ್ಲಾ? ಬೇಡ, ನಿಮ್ಮಂತ ಒಳ್ಳೆ ಗಂಡ ಈ ಡಬ್ಬ ಕತೆ ಓದಿ ಹಾಳಾಗ್ಬಾರ್ದು. ನಾನ್ ನಿಮ್ಗೆ ಬೇರೆ ಕತೆ ತಂದ್ಕೊಡ್ತೀನಿ. ಹೌದಾ? ಯಾವ್ದದು? ಹೆಂಡತಿ ನೊಂದ್ಲು, ಗಂಡನ್ನೇ ಕೊಂದ್ಲು. ಸಾಕು ಮುಚ್ಚಮ್ಮೆ ಬಾಯ್ನ, ನಿನ್ ಗಂಡಿನೆಲ್ಲ ನಂತ ಬಿಟ್ಕೋಬೇಡ. ಸಾಕು, ಸುಮ್ನೆ ರೀ. ನೀವೇನ್ ಸಾಚನ? ನಿಮ್ ಬೆಳಕಾಳ್ ನನಗ್ ಗೊತ್ತಿಲ್ವಾ? ಇಷ್ಟ ದಿನ ಸರಿ ಹೋಯ್ತಾರೆ ಅಂತ ನಾನು ಸುಮ್ನೆ ಇದ್ದೆ. ಕೊನೆಗೂ ತೋರಿಸ್ಬಿಟ್ರಲ್ಲ, ನಾಯಿ ಮಗ ಡಂಕು ಅಂತ. ನೀನಮ್ಮೆ ನನ್ ಬೆಳಕಾಳ್ ನೋಡ್ರದು ತಂದು ತಂದು ಹಾಕ್ತೀನಲ್ಲ, ತಿನ್ಕೊಂಡು ಕೊಬ್ಬಿದ್ ಕುರಿ ಆಗ್ಬಿಟ್ಟಿದೆ. ನನ್ನ ಕುರಿ ಅಂದರ್ಯ ನೀವು? ತಗದು ಗುಟ್ಟಾರ ಮುಖ ಮಾಲಂಗಿದ್ದು ತಿರ್ಕೊಂಡ್ಬಿಡ್ಬೇಕು. ಏನಿದು ಜಾನಿ, ನಮ್ಮನೆ ಕಿಟಕಿಲ್ ನಾವೇ ಕದ್ ನೋಡೋದಾ? ಅಲ್ಲಿ ಕೇಳಿಸ್ಕೊಂಬುದು. ಹಿಂಗೆಲ್ಲ ಮಾತಾಡಿದ್ರೆ ನಮ್ಮ ಅಪ್ಪ ಹಿಂಗ್ ಫೋನ್ ಮಾಡಿ ಹೇಳ್ಬಿಡ್ತೀನಿ. ಮಾಡಮ್ಮೆ, ನಿಮ್ಮ ಅಪ್ಪ ಏನ್ ದೊಡ್ಡ ತೋಲಂದ್ರ ಏನ? ಬರೀ ಮಗಳು ಟುಸ್ಬಿಟ್ರು ಸಾಲ್ದು, ಬುದ್ಧಿವಾದ ನೀವು ಹೇಳ್ಕೊಡ್ಬೇಕು. ನೋಡಿ, ನಮ್ಮ ಅಪ್ಪನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡಿ. ಅಮ್ಮೆ, ಮೊದ್ಲು ಫೋನ್ ಮಾಡಮ್ಮೆ. ನಿಮ್ಮ ಅಪ್ಪನ ಚಿಕ್ಕಲು ಜಾತ್ರೆ ಮಾರಕ್ ಬಿಡ್ತೀನಿ. ಎಣ್ಕೊಟ್ ಮಾವ ಕಣ್ಕೊಟ್ ದೇವ್ರು ಅಂತಾರೆ. ಆ ದೇವ್ರ ಬಗ್ಗೆ ಹಂಗೆಲ್ಲ ಮಾತಾಡಾರೆ. ನಿಮ್ಮ ಅಪ್ಪ ದೇವ್ರಲ್ಲ, ದಯ್ಯ. ನಿಮ್ಮ ಅಪ್ಪನಿಗಿಂತ ನಿಮ್ಮ ಅವ್ವ ದೊಡ್ಡ ದಯ್ಯ. ನೋಡಿ, ನನ್ ಬಗ್ಗೆ ಏನಾದ್ರು ಅನ್ನಿ, ನಮ್ಮ ಅವನ ಬಗ್ಗೆ ಮಾತ್ರ ಏನಾದ್ರು ಅಂದ್ರೆ ನಾನ್ ಸುಮ್ಮನೆ ಇರಲ್ಲ. ಅಮ್ಮೆ, ನಿಮ್ಮ ಅಪ್ಪ ಅವ್ವ ಅಲ್ಲ ಕಮ್ಮೆ,
ನಿಮ್ ತಾತ ಮುತ್ತಾತ ನಿಮ್ ಎತ್ತಾತ ನಿಮ್ಮ ಅಜ್ಜಿ ನಿಮ್ ಮುತ್ತಜ್ಜಿ ಎಲ್ರ ಬಗ್ಗೆ ಮಾತಾಡ್ತೀನಿ ನಿಮ್ ವಂಶದವ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ನಾನು ಗಂಟು ಕಮ್ಮೆ ನನ್ನ ಬಾಯಿಗೆ ಬಂದಾಗ ಮಾತಾಡ್ತೀನಿ ನಾ ಏನ್ ಬೇಕಾದ್ರು ಮಾಡ್ತೀನಿ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ಬೇಕು ನನಗೆ ತಲೆ ಕೆಟ್ರೆ ನನ್ನ ಮಗಂದು ನಾನಾಗಿರಲ್ಲ. ತಲೆ ಕೆಡ್ಲಿಲ್ಲ ಅಂದ್ರು ನಿಮ್ ಮಗಂದು ನೀವಾಗಿರಲ್ಲ. ತಿರಿಕ ಮಾತಾಡಬೇಡ ಅಂದ್ರು ತಿರಿಕ ಮಾತಾಡಿಯ ನಾನು ಬೈಬೇಕಾದ್ರೆ ಬಾಯಿ ಮುಚ್ಕೋಬೇಕು ಕಿವಿ ಓಪನ್ ಆಗ್ಬೇಕು ಇಲ್ಲ ಅಂದ್ರೆ ನನ್ನ ಮಗಂದು ಮೈಕೈ ಮೂಳೆನೆಲ್ಲ ಮುರಿದಾಕ್ಬಿಡ್ತೀನಿ. ಡಾರ್ಲಿಂಗ್ ಗೌಡ್ರು ಪುಟ್ಟಮಲ್ಲಿ ಅವ್ರಿಗೆ ಹೇಗೆ ಟಾರ್ಚರ್ ಕೊಡ್ತಿದ್ದಾರೆ ಅಂತ ಇದನ್ನ ನೋಡಿ ನಾನು ಸಹಿಸ್ಕೋಬೇಕಾ? ನೀವ್ಯಾಕೆ ಸಹಿಸ್ಕೊಳಕ್ಕಾಗಲ್ಲ? ಅವ್ರೇನ್ ನಂಗ ಟಾರ್ಚರ್ ಕೊಡ್ತಿದ್ದಾರೆ? ಅವ್ರ ಹೆಂಡತಿಗೆ ತಾನೇ ಟಾರ್ಚರ್ ಕೊಡ್ತಿದ್ದಾರೆ. ಗೌಡ್ರು ಅವ್ರ ಹೆಂಡತಿಗೆ ಟಾರ್ಚರ್ ಕೊಟ್ರೆ ನಿಮ್ಗೆ ಯಾಕೆ ಸಹಿಸ್ಕೊಳಕ್ಕಾಗಲ್ಲ? ಡಾರ್ಲಿಂಗ್ ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಟಾರ್ಚರ್ ಕೊಡೋದು ನೋಡಿ ಈ ರೀತಿ ಹೇಳ್ತಿದ್ಯಾ? ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಟ್ಲೀಸ್ಟ್ ಹೋಗಿ ಬಿಡಿಸಿ ಅಂತನಾದ್ರೂ ಹೇಳ್ಬೇಕು ತಾನೆ. ನೀವಲ್ಲಿ ಹೋದ್ರೆ ಜಗಳ ನಿಲ್ಸ್ಬಿಡ್ತಾರಾ? ಹೇಳಿ ಕೇಳಿದ್ದು ಗಂಡ ಹೆಂಡತಿ ಜಗಳ. ಕಾದೆ ಮಾತು ಕೇಳಿಲ್ವಾ? ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋ ತನಕ ಅಂತ. ಮೋಸ್ಟ್ಲಿ ಅವ್ರಿನ್ನೂ ಊಟ ಮಾಡಿಲ್ಲ ಅನ್ಸುತ್ತೆ, ಅದಕ್ಕೆ ಜಗಳ ಆಡ್ತಿದ್ದಾರೆ. ಊಟ ಮಾಡಾದ್ಮೇಲೆ ಹೋಗಿ ಮಲ್ಕೋತಾರೆ, ಸುಮ್ಮನೆ. ಅವ್ರ ಜಗಳದ ಫೋರ್ಸ್ ನೋಡಿದ್ರೆ ಅವ್ರು ಊಟ ಮಾಡೋದಿರ್ಲಿ ನಿದ್ದೆನೂ ಮಾಡಲ್ಲ ಅನ್ಸುತ್ತೆ. ಅವ್ರು ಊಟ ಮಾಡಿದ್ದು, ಜಗಳ ಮಾಡಿದ್ದು, ನಿದ್ದೆ ಮಾಡಿದ್ದು ಇದೆಲ್ಲ ನಾಳೆ ಕೇಳೋಣ. ಇಷ್ಟೊತ್ತಿಗೆ ಅಲ್ಲಿ ಹೋಗ್ಬಾರ್ದು, ಬನ್ನಿ. ಮಧು ಪ್ಲೀಸ್ ನನ್ನ ಮಾತು ಇವಾಗ ಬರ್ಲಿಲ್ಲ ಅಂದ್ರೆ ನಾನು ನಿಮ್ ಜೊತೆ ಜಗಳ ಮಾಡ್ಬೇಕಾಗುತ್ತೆ. ಆಮೇಲೆ ಪುಟ್ಮಲಿ ನನ್ನ ಪಿತ್ತನ ನೆತ್ತಿಗೇರಿಸ್ಬೇಡ. ನನ್ನ ಕಾಲು ಹಿಡಿದ್ರೆ ಕರ್ಮ ಕಳೀತದೆ, ಕಾಲು ಎತ್ತಿದ್ರೆ ಒದೆ ಬೀಳ್ತದೆ. ನಿಮ್ ಮಾತು ಅದಲ್ಲ, ಕಾಲ್ ಹಿಡಿದ್ರೆ ಕರ್ಮ ಕಳೀತದೆ, ಕಾಲಿದ್ರೆ ಚರ್ಮ ಸುಳಿತದೆ. ಓ ಕರೆಕ್ಟ್ ಕಮ್ಮಿ ಪುಟ್ಮಲಿ, ಇದೊಂದೇ ಒಂದು ಮಾತು ತಪ್ಪಾಗೋತು. ನಾಳೆ ಸರಿ ಮಾಡಕತ್ತೀನಿ. ಪುಟ್ಮಲಿ ಎಷ್ಟು ಪಸಂದಾಗ ಆಕ್ಟ್ ಮಾಡ್ದೇಮೆ ನೀನು. ನಿನಗೂ ತಾರೆ ಅಭಿನಯ ಸಾರದೆ. ಬಾಬಣ್ಣ ನಿಮ್ಮಷ್ಟಿಲ್ಲ ಬಿಡಿ, ನೀವು ಸಾನೆ ಪಸಂದಾಗಿ ಪಾತ್ರ ಮಾಡ್ತಿದ್ದೀರಿ. ಕಣ್ಣಾಡಿಯಮ್ಮೆ ಕಿರ್ಚಿ ಕಿರ್ಚಿ ಗಂಟ್ಲೆಲ್ಲ ಕಿತ್ಕೊಂಡ್ಬಂದ್ಬಿಟ್ಟದೆ, ಹೊಟ್ಟೆ ಹಸಿತದ ಉಣ್ಣಕ್ಕಿಕ್ಕು. ಸರಿ ಕೈ ಕಾಲು ತೊಳ್ಕೊಂಬನ್ನಿ, ಉಣ್ಣಕ್ಕಿಕ್ತೀನಿ. ನಡ ದೇವ್ರೆ ಎಂತ ಹೆಣ್ತೀನಿ ಕೊಟ್ಟಿಯಪ್ಪ. ಅಲ್ಲಿ ನನ್ನ ಪುಟ್ಟಮಲ್ಲಿಯವರು ಕಷ್ಟ ಅನುಭವಿಸ್ತಿದ್ದಾರೆ. ಅಲ್ಲಿಗೆ ಹೋಗೋಕ್ಕೂ ಆಗ್ತಿಲ್ಲ, ನಿದ್ದೆನೂ ಬರ್ತಿಲ್ಲ. ಓದ್ ಹೇಳರಿಯ, ನನಗೂ ಮಾಡಕ್ಕೇನು ಕ್ಯಾಮೆ ಇಲ್ಲ. ನೀವು ನಿಧಾನಕ್ಕೆ ಕೇಳಿದ್ರೆ ನಾನು ನಿಧಾನಕ್ಕೆ ಕೇಳಿಸ್ಕೊತೀನಿ. ನಿಮ್ಮ ಕ್ಯಾಮ್ ಮೇಲೆ ನನಗಿಲ್ವಾ? ಓದ್ಕೊಡ್ರಿ ಅಂದ್ರೆ ಓದ್ಕೊಡ್ದೆ ಹಂಗೆ ಹೋಗ್ಬಿಟ್ರು. ಓದ್ಕೊಡಕ್ಕೆ ನಾನು ಮೊಲ್ಲಾಗ್ರ. ಹಾಯ್ ಪಾಪು. ನನ್ ಪಾಪು ಅಲ್ಲ, ಪಾಂಡುಪುರ್ ಪುಟ್ಮಲಿ ಅಂತ ಕರೀರಿ. ಸಾರಿ ಪಾಂಡುಪುರ ಪುಟ್ಟಮಲ್ಲಿ ಅವರೇ, ಏನು ಪೋಸ್ಟ್ ಮ್ಯಾನ್ ಬೈತಿದ್ದೀರಾ? ನೋಡಿ ಚಂದನ್ ಅವ್ರೆ, ಈ ಸೆಟ್ರನ್ನ ಉಸಿ ಓದ್ಕೊಡಿ ಅಂದ್ರೆ ಹಂಗೆ ಹೋಗ್ಬಿಟ್ರು. ಪುಟ್ಟಮಲ್ಲಿ ಅವರೇ, ಅದು ಕ್ಲೋಸ್ ಮಾಡೋ ಶೆಟರ್ ಅಲ್ಲ, ಓಪನ್ ಮಾಡೋ ಲೆಟ್ರು. ಹಿಡಿದ್ರೆ ಜಾಡ. ಇದೊಸಿ ಓದ್ಕೊಟ್ಟರಿಯಾ? ವೈ ನಾಟ್? ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ನೀವೇನ್ ಬಾಯ್ ಮಾಡ್ಕೊಂಡ್ರು ನನಗೆ ಗೊತ್ತಾನಿಲ್ಲ. ಅಂದ್ರೆ ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ ಅಂದೆ. ಹಂಗಂದ್ರಿಯಾ? ನೀವು ಕಾಲಲ್ಲಿ ಹೇಳಿದ್ದನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಅಯ್ಯೋ, ಕಾಲಿ ಒಳಕ ಅದೇನ್ ಮಾತಾಡೋದ? ಕಾಲಿಯಲ್ಲಿ ಹೇಳೋದ್ ಮಾಡಿ ಸಾಕು. ತಕೊಳ್ಳಿ, ಇದು ಓದ್ಕಡಿ. ಪ್ರೀತಿಯ ಮಗಳಾದ ಪುಟ್ಟಮಲ್ಲಿಗೆ ನಿನ್ನ ಪ್ರೀತಿಯ ಅಪ್ಪನ ಆಶೀರ್ವಾದಗಳು. ನಾನು ಇಲ್ಲಿ ಕ್ಷೇಮ, ನೀನು ಕ್ಷೇಮವಾಗಿದ್ದೀಯಾ ಎಂದು ಭಾವಿಸಿದ್ದೇನೆ. ಈ ಕಾಗದ ಬರೆದ ಉದ್ದೇಶವೇನೆಂದರೆ ನಿನಗೊಂದು ಸಿಹಿ ಸುದ್ದಿ ಕೊಡಲೆಂದು. ಸದ್ಯದಲ್ಲೇ ನಿನ್ನ ತಂಗಿ ಬರುತ್ತಿದ್ದಾಳೆ. ಮಾಯ್ಕಾರ ಏನಿದು ಅಪಸ್ವರ? ನನಗ್ ತಂಗಿ ಬರ್ತಾ ಇದ್ದಾಳ. ಮಲ್ಲಿಯವರೇ, ತಂಗಿ ಬಂದ್ರೆ ಖುಷಿ ಪಡ್ಬೇಕು, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಿದ್ದೀರಾ? ನಿಮ್ಮನೇಲಿ ಇರ್ಸ್ಕೊಳಕ್ಕಾಗಿಲ್ಲ ಅಂದ್ರೆ ಹೇಳಿ, ನಮ್ಮನೇಲಿ ಇರ್ಸ್ಕೊತೀನಿ. ಸುಮ್ಮನೆ ಇರಿ ಚಂದನ್ ಅವ್ರೆ, ನನ್ ಸಂಕಟ ನನ್ಗಾದ್ರೆ ನಿಮ್ಗೊಳ್ಳೆ ಸುಮಾನ. ಯಾಕೆ ಪುಟ್ಟಮಲ್ಲಿಯವರೇ, ನಿಮ್ ತಂಗಿ ನಿಮ್ಮ ಮನೆಗೆ ಬರೋದು ಇಷ್ಟ ಇಲ್ವಾ? ಬ್ಯಾಡ್ದಿರೋ ತಂಗಿ ಬಂದ್ರೆ ಯಾರು ತಾನೇ ಇಷ್ಟ ಅಂತ ಹೇಳಿ. ನಮ್ಮ ಅಪ್ಪಯ್ಯ ಕಾಗದದಲ್ಲಿ ಬರ್ದಿರೋ ತಂಗಿ ಅಂದ್ರೆ ನನಗಿಂತ 2-3 ವರ್ಷ ಚಿಕ್ಕೋಳಲ್ಲ. ನಮ್ಮ ಅವ್ನ ಹೊಟ್ಟೆಲ್ ಬೆಳಿತಾರೋ ಪಾಪು. ಈ ವಯಸ್ಸಲ್ಲಿ ಪಾಪುನಾ? ನನ್ಗಿನ್ನೂ ಪಾಪು ಅನಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ನಮ್ಮ ಅಪ್ಪಯ್ಯ ನಮ್ಮ ಅವನಿಗೆ ಶಿಫ್ಟ್ ಮೇಲೆ ಶಿಫ್ಟ್ ಕೊಡ್ತಾವ್ರೆ. ಶಿಫ್ಟಾ? ಅದೇ ಮದ್ವೆಲಿ ಮುಯಿ ನಿಂತ್ಕೊಂಡೆ ಕೊಡ್ತೀವಲ್ಲ. ಪುಟ್ಟಮಲ್ಲಿಯವರೇ, ಅದು ಶಿಫ್ಟ್ ಅಲ್ಲ, ಗಿಫ್ಟ್. ಹೇಳಿ ಜಾಡ. ಇರ್ಲಿ ಬಿಡಿ ಪುಟ್ಟಮಲ್ಲಿಯವರೇ, ನಿಮ್ ತಂದೆ ತಾಯಿಗೆ ಇನ್ನೂ ಮಕ್ಕಳ ಬಗ್ಗೆ ಇದೆ ಅನ್ಸುತ್ತೆ, ಅದಕ್ಕೆ ಗಿಫ್ಟ್ ಮೇಲೆ ಗಿಫ್ಟ್ ಕೊಡ್ತಿದ್ದಾರೆ. ಆದ್ರೆ ಒಂದ್ ವಿಷಯ, ನಿಮಗ್ ಮಗುವಾಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ನಾನಿದ್ದೀನಿ. ಬಾಯಿ ಮೊಣ್ಣಾಕ ಅದೇನ್ ಮಾತು ಅಂತ ಆಡಿರಿ.
ಅಂದ್ರೆ ಒಳ್ಳೆ ಡಾಕ್ಟರ್ನ ಸಜೆಸ್ಟ್ ಮಾಡ್ತೀನಿ ಎಂದೆ. ಓ ಹಂಗಂದ್ರಿಯಾ? ಕ್ಷಮಿಸ್ಬಿಡಿ. ಹಂಗಾರೆ ನಿಮ್ಗೆ ಯಾಕೆ ಇನ್ನ ಮಕ್ಳ ಅನಿಲ್ಲ? ಪ್ಲಾನಿಂಗ್ ಅಲ್ಲಿ ಇದ್ದೀನಿ. ಒಂದ್ ವಿಷಯನೇ ಮರ್ತ್ಬಿಟ್ಟೆ. ನೆನ್ನೆ ರಾತ್ರಿ ನೀವು ನಿಮ್ ಗಂಡ ಯಾಕೆ ಜಗಳ ಮಾಡ್ತಿದ್ರಿ? ಗೌಡ್ರು ನಿಮ್ಮನ್ನ ಸರಿಯಾಗಿ ನೋಡ್ಕೋತಿಲ್ವಾ? ಓ ಅದಾ? ಹೇಳಿ ಪುಟ್ಬಲಿ ಅವ್ರೆ, ಅದು ಅಂತ ಯಾಕೆ ನಿಲ್ಲಿಸ್ಬಿಟ್ರಿ? ಗೌಡ್ರು ನಿಮ್ಗೇನಾದ್ರೂ ಕಷ್ಟ ಕೊಡ್ತಿದ್ರೆ ನನ್ನ ಹತ್ರ ಹೇಳಿ, ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ಅಯ್ಯೋ ಹಂಗೇನು ಇಲ್ಲ, ನಮ್ ಬಾಬಣ್ಣ ನನ್ನ ಚೆನ್ನಾಗೇ ನೋಡ್ಕತ್ತಾರೆ. ಮಲ್ಲಿಯವ್ರೆ ಪ್ಲೀಸ್ ನಿಜ ಹೇಳಿ. ಇದೇ ನಿಜ. ನನ್ನೊಣೆಗೂ ನಮ್ ಬಾಬಣ್ಣ ಚೆನ್ನಾಗೇ ನೋಡ್ಕತ್ತಾರೆ. ಅಡ್ಡಲಿ ನನಗೆ ಕ್ಯಾಮ ಅದೆ, ಬರ್ತೀನಿ ಕೊಡಿ. ಏನೋ ಹೇಳೋಕೆ ಅಂತ ಬಂದ್ರು, ಆದ್ರೆ ಅದ ಅಂತ ನಿಲ್ಲಿಸ್ಬಿಟ್ರಲ್ಲ. ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ.